ಓಮಿನಿ ವಾಹನ ಚಾಲಕರ ಸಂಘದಿಂದ ಒಂದು ಉತ್ತಮವಾದಂತ ಕೆಲಸ ಮಾಡಿದ್ದಾರೆ. ಸತತ 10-12 ವರ್ಷಗಳಿಂದ ನಿರಂತರವಾಗಿ ನಮ್ಮ ಒಂದು ಮಾಲೀಕರ ಸಂಘಕ್ಕೆ ಸಹಕಾರವನ್ನು ಧನ ಸಹಕಾರವನ್ನು ನೀಡಿರ್ತಕ್ಕಂಥ ಕೊರೋನಾದಲ್ಲೂ ಸಹ ನಮಗೆ ಫುಡ್ ಕಿಟ್ ಅನ್ನ ಕೊಟ್ಟು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಿಗೆ ಸನ್ಮಾನ ಮಾಡಿದ್ದು ನಮ್ಮ ಒಂದು ಅತ್ಯಂತ ಸ್ಮರಣೀಯ ಕ್ಷಣ ಅಂತ ಹೇಳ್ತಾ, ಹೀಗೆ ತಮ್ಮ ಬೆಂಬಲ ಪ್ರೋತ್ಸಾಹ ನಮಗೆ ನಿರಂತರವಾಗಿರ್ಲಿ, ಎಂಜಾಯ್ ಮಾಡ್ರಿ. ನನ್ನ ಸಹಕಾರ ಯಾವಾಗಲೂ ನಾನು ಇಲ್ಲಿವರೆಗೆ ಯಾವುದೇ ಸಮಾಜ ಇರ್ಬೋದು, ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ಸಂಘ ಇರ್ಬೋದು, ಯಾರ್ಯಾರು ನನಗೆ ಕರೆದಿರೋ ಅವರೆಲ್ಲರಿಗೂ ಸಹಕಾರ ನಾನು ಮಾಡಿದ್ದೀನಿ, ನಿಮಗೂ ಮಾಡಿದ್ದೀನಿ. ಹಾಗಾಗಿ ಒಳ್ಳೇದಾಗಲಿ, ಶುಭ ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ವಾಹನ ಚಾಲಕರು ಯಾವಾಗಲೂ ಬ್ಯುಸಿ ಇರ್ತಾರೆ. ಪಾಪ ಅವರಿಗೆ ರಜಾ ಅನ್ನೋದೇನು ಇರಲ್ಲ. ಇವತ್ತು ಸಂಡೇ ಆದ್ರೂ ಇವತ್ತೊಂದು ದಿವಸ ರಜಾ ಮಾಡ್ಕೊಂಡಿರ್ತಾರೆ. ಆದರೂ ಸಹ ಒಂದು ತಮ್ಮ ಏನು ವಾಹನ ಚಾಲಕರು ಮಾನಸಿಕ ಒತ್ತಡದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಒಂದು ಕ್ರಿಕೆಟ್ ಆಡಿಸ್ಬೇಕಂತ ಹೇಳಿ ನಮ್ಮ ಸಂಗೊಳ್ಳಿ ರಾಯಣ್ಣ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದು ಇವತ್ತು ಶುರು ಮಾಡಿದ್ದಾರೆ. ಬಹಳ ಖುಷಿ ಆಯಿತು. ನನಗೆ ಉದ್ಘಾಟನೆ ಬರಬೇಕಂತ ಹೇಳಿದ್ರು, ಇವತ್ತು ಬಂದಿದ್ದೀನಿ. ಆದರೆ ಇವರೆಲ್ಲರ ಶ್ರಮ ಈ ಕ್ರೀಡಾಂಗಣದಿಂದ ಮುಕ್ತಿ ಆಗಬೇಕು. ಯಾಕಂದರೆ ನಾನು ಒಂದೇ ಮಾತು ಹೇಳ್ತೀನಿ, ಅಧ್ಯಕ್ಷರಾದ ನಾಗರಾಜ್ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ನಿಮ್ಮ ಲೀಗಲ್ ಅಡ್ವೈಸರ್ ಅಂತ ನಮ್ಮ ಶಂಕರ್ ಗಣಪತಿ ಬ್ಯಾಂಕಿನ ಸದಸ್ಯರು ಮತ್ತು ಮಾರಿಕಂಬ ದೇವಿ ಸಮಿತಿಯ ಸದಸ್ಯರಾಗಿರುವಂಥ ಮತ್ತೆಲ್ಲ ಮಾಧ್ಯಮ ಮಿತ್ರರೇ, ನಾನು ಒಂದು ಹೇಳೋದಷ್ಟೇ, ದಯವಿಟ್ಟು ವಾಹನ ಚಾಲಕರು ಅಥವಾ ನಿಮ್ಮ ಮಾಲೀಕರು ಯಾರೇ ಇರ್ಬೋದು, ಇನ್ಶೂರೆನ್ಸ್ ಇಲ್ಲದೆ ಒಂದು ದಿವಸನೂ ಸಹ ಇನ್ಶೂರೆನ್ಸ್ ಲಾಸ್ ಆಗಿ ಬಿಡಬೇಡಿ. ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಎತ್ತಕ್ಕೆ ಹೋಗಬೇಡಿ ದಯವಿಟ್ಟು. ಮತ್ತೆ ಎಲ್ಲರೂ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಳ್ಬೇಕು. ನಿಮ್ಮ ವೈಯಕ್ತಿಕ ಇನ್ಶೂರೆನ್ಸ್ ಮಾಡ್ಕೋಬೇಕು ಮತ್ತು DL ಇಟ್ಕೋಬೇಕು. ಯಾಕಂದ್ರೆ ತಮ್ಮ ಬದುಕಿಗಿಂತ ಮುಂದಿನ ತಮ್ಮ ಕುಟುಂಬದ ಬದುಕಿದೆ, ತಮ್ಮ ಜೀವನದ ಬದುಕಿದೆ. ಇದನ್ನ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಎಷ್ಟೋ ಜನ ಲೈಸೆನ್ಸ್ ಇಲ್ದೇನೆ, ಇನ್ಶೂರೆನ್ಸ್ ಇಲ್ದೇನೆ ಇಡೀ ಕುಟುಂಬವನ್ನ ಬರ್ಬಾದ್ ಮಾಡ್ಕೊಬಿಟ್ಟಿದ್ದೀರಿ. ಅದೆಲ್ಲ ಆಗಬಾರ್ದು. ನಿಮ್ಮ ಶ್ರಮ ಇದೆಲ್ಲ ಕ್ರೀಡೆ ಆಡ್ತಾ ಇದ್ರೆ ಖುಷಿ ಆಗುತ್ತೆ, ಮಾನಸಿಕ ಒತ್ತಡ ಕಮ್ಮಿ ಮಾಡಬೇಕು, ಇವೆಲ್ಲ ಸಾಧ್ಯ ಇರುತ್ತೆ. ಆದರೆ ನಿಮ್ಮ ಮುಂದಿನ ಗುರಿಯನ್ನು ಇಟ್ಕೊಂಡು, ಕುಟುಂಬದ ಗುರಿಯನ್ನು ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿ. ಅವರು ಮುಂದಿನ ನಿಮ್ಮ ಥರನೇ ಡ್ರೈವರ್ ಆಗೋದು ಬೇಡ, ನಿಮ್ಮ ಥರನೇ ಆಗೋದು ಬೇಡ. ಅವರು ಒಳ್ಳೆಯ IAS, KS, ಡಾಕ್ಟ್ರು, ಇಂಜಿನಿಯರು ಮತ್ತೆ ಒಳ್ಳೊಳ್ಳೆ ಹುದ್ದೆಗಳನ್ನು ಅಲಂಕರಿಸುವಂಥವ್ರಾಗಬೇಕು. ಅವರು ನಿಮ್ಮ ಥರನೇ ನಮ್ಮ ಡ್ರೈವರ್ ಆಗಬೇಕು, ನಿಮ್ಮ ಥರನೇ ಒಬ್ಬ ಮಾಲೀಕ